ಇನ್ನು ಬಿಜೆಪಿ ಮಾಡೆಲ್ ಅನ್ನ ನಮ್ಮ ಸಿಎಂ ಅಳವಡಿಸಿಕೊಂಡಿದ್ದಾರೆ. ಈಗಂತ ಅಡ್ಡ ಮತದಾನದ ಕುರಿತಂತೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಇದೇ ಮೊದಲ ಬಾರಿ ಬಿಜೆಪಿ ಮಾಡೆಲ್ ಅನ್ನು ಅಳವಡಿಸಿದೆ. ದೆಹಲಿಯಲ್ಲಿ ಏನ್ ನಡೀತಾ ಇದೆಯೋ ಅದೇ ಇಲ್ಲೂ ನಡೀತಾ ಇದೆ. ಆದ್ರೆ ದೆಹಲಿಯಲ್ಲಿ ಈಗಾಗಲೇ ಅದು ಪೀಕ್ ಹೋಗಿದೆ ಅಂತ ಸತೀಶ್ ಮಾತನಾಡಿದ್ರು. ಇಷ್ಟು ಮಾಡಿರಲಿಲ್ಲ, ಬರ್ತಾವಂತ ನಿರೀಕ್ಷಿತ, ಇಷ್ಟು ಬರ್ತಾವಂತ ಯಾರು ಕೂಡ ನಿರೀಕ್ಷೆ ಹೆಚ್ಚಿಗೆ ಬಂದಿದೆ. ಇಷ್ಟ ನಾವು ನಿರೀಕ್ಷೆ ಮಾಡಿರಲಿಲ್ಲ, ಅಷ್ಟೇ 4-5 ಬರ್ಬೋದು ಅಂತಿತ್ತು. ಇದು ಜಾಸ್ತಿ ಬಂದಿದೆ. ಆಶ್ಚರ್ಯ ಎಲ್ಲರಿಗೂ, ಮಿರಾಕಲ್. ಅನುದಾನ, ಆತ್ಮವಿಶ್ವಾಸ, ಮುಂದಿನ ಭವಿಷ್ಯದ ಬಗ್ಗೆ ಇರ್ಬೋದು, ಎಲ್ಲರೂ ಕೂಡ ಇರ್ತದೆ ಸರ್. ಈ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಸನ್ನ, ಈ ಪರಿಷತ್ ಚುನಾವಣೆಯಲ್ಲಿ ಆದಂತಹ ರಿಸಲ್ಟ್ ಇದೆಯಲ್ಲ, ಅದು ನಿಜಕ್ಕೂ ಮಿತ್ರ ಪಕ್ಷಗಳ ಪಾಳಿಗೆ ಆಡೋರ್ ಮುಂದೆ ಎಡವೆ ಬಿದ್ದಂತಾಗಿದೆ. ಕಾಂಗ್ರೆಸ್ಗಂತೂ ಇದು ಬಹಳ ದೊಡ್ಡ ಆಹಾರ ಆಗಿದೆ. ಆದರೆ ಸತೀಶ್ ಜಾರಕಿಹೊಳಿ ಈ ಮಾತಿದೆಯಲ್ಲ, ಡೆಲ್ಲಿ ಮಾಡೆಲ್ ಅನ್ನ ನಾವು ಅಳವಡಿಸ್ಕೊಂಡಿದ್ದೀವಿ ಅಂತನ್ನುವಂಥದ್ದು, ಇದು ಏನು ಸಂದೇಶ ರವಾನಿಸ್ತಾ ಇದೆ? ಒಂದು ದೊಡ್ಡ ಕಾರ್ಯಾಚರಣೆ ಆಗಿರೋದರ ಒಂದು ಪ್ರತಿರೂಪನ ಇದು ಅಂತ. ಪ್ರತಿಮಾ, ಕಾಂಗ್ರೆಸ್ನ ವಿಚಾರಕ್ಕೆ ಬರೋದಾದ್ರೆ, ಕಾಂಗ್ರೆಸ್ ಒಂದು ರೀತಿಯಲ್ಲಿ ನಿನ್ನೆ ನಡೆದಂತಹ ಬೆಳವಣಿಗೆಗಳ ಬಳಿಕ ಒಂದು ದೊಡ್ಡ ಮಟ್ಟಿಗಿನ ಕಾನ್ಫಿಡೆನ್ಸ್ ಅಲ್ಲಿದೆ, ಒಂದು ಸಂತೋಷದಲ್ಲಿದೆ. ನಿರೀಕ್ಷೆಗೂ ಮೀರಿದಂತಹ ಶಾಸಕರ ಬೆಂಬಲ ಸಿಕ್ಕಿದೆ ಅನ್ನುವಂಥದ್ದು ಕಾಂಗ್ರೆಸ್ನ ಆತ್ಮವಿಶ್ವಾಸವನ್ನ ಹೆಚ್ಚಳವನ್ನ ಮಾಡಿದೆ. ಸತೀಶ್ ಜಾರಕಿಹೊಳಿ ಅವರು ಮತ್ತು ಉಳಿದಂತಹ ನಾಯಕರು ಹೇಳ್ತಾ ಇರುವಂತದ್ದು ಮಾತು, ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ಅಲ್ಲಿನ ಕಾಂಗ್ರೆಸ್ ಅನ್ನ ಬುಡಮೇಲು ಮಾಡುವಂತ ಕೆಲಸಗಳನ್ನ ಮಾಡಿದೆ. ಬೇರೆ ಬೇರೆ ಸ್ಥಳೀಯ ಪಕ್ಷಗಳನ್ನ, ಪ್ರಾದೇಶಿಕ ಪಕ್ಷಗಳನ್ನ ಬುಡಮೇಲು ಮಾಡುವಂತ ಕೆಲಸವನ್ನ ಮಾಡಿದೆ. ರಾಜ್ಯಸಭಾ ಚುನಾವಣೆಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಮತದಾನವೇ ಅಡ್ಡ ಮತದಾನ ಆಗಿತ್ತು. ಹೀಗಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ಗೆ ಹೇಳ್ಕೊಳ್ಳೋದಕ್ಕೆ ಮುಖವೇ ಇರಲಿಲ್ಲ. ಆದರೆ ದಕ್ಷಿಣ ಭಾರತದ ವಿಚಾರಕ್ಕೆ ಬಂದ್ರೆ, ಕರ್ನಾಟಕದ ವಿಚಾರಕ್ಕೆ ಬಂದ್ರೆ, ಕರ್ನಾಟಕದ ಕಾಂಗ್ರೆಸ್ ಒಂದು ಸಾಲಿಡ್ ಆದಂತಹ ಕೌಂಟರ್ ಅನ್ನ ಕೊಡೋದಕ್ಕೆ ಈ ಬೆಳವಣಿಗೆಗಳ ಮೂಲಕ ಸಾಧ್ಯವಾಗಿದೆ. ಇದೇ ಕಾರಣಕ್ಕೋಸ್ಕರ ಸತೀಶ್ ಜಾರಕಿಹೊಳಿ ಅವರು ನಾವು ಬಿಜೆಪಿಯ ಮಾಡೆಲ್ ಅನ್ನ ಅಳವಡಿಸಿಕೊಂಡಿದ್ದೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ನಡೆಸ್ಕೊಳ್ತಾ ಇದ್ದಂತ ರೀತಿಗೂ ಕರ್ನಾಟಕದ ಬಿಜೆಪಿಗೂ ಖಂಡಿತವಾಗಿಯೂ ಅಜಗಜಾಂತರ ವ್ಯತ್ಯಾಸ ಕಾಣಿಸ್ತಾ ಇದೆ. ಚುನಾವಣೆಯ ನಿರ್ವಹಣೆಯ ವಿಚಾರದಲ್ಲಿ ಬೇರೆ ರಾಜ್ಯಗಳ ಬಿಜೆಪಿ ಏನ್ ಹ್ಯಾಂಡಲ್ ಮಾಡ್ತಾ ಇದೆಯೋ, ಯಾವ ರೀತಿ ಅದನ್ನ ನಿರ್ವಹಿಸ್ತಾ ಇದೆಯೋ, ಅದಕ್ಕೆ ತದ್ವಿರುದ್ಧವಾಗಿ ಕರ್ನಾಟಕದ ಬಿಜೆಪಿ ನಡೆದುಕೊಳ್ತಾ ಇದೆ. ಹೀಗಾಗಿ ಸಹಜವಾಗಿಯೇ ಕರ್ನಾಟಕದ ಕಾಂಗ್ರೆಸ್ಗೆ ಇದು ಒಂದು ರೀತಿಯ ಆತ್ಮವಿಶ್ವಾಸವನ್ನ ಹೆಚ್ಚಳ ಮಾಡಿದೆ. ಜೊತೆಗೆ 3-4 ಮಂದಿ ಅಡ್ಡ ಮತದಾನವನ್ನ ಮಾಡಬಹುದು ಅನ್ನುವಂತ ನಿರೀಕ್ಷೆಯನ್ನ ಕಾಂಗ್ರೆಸ್ನ ನಾಯಕರು ಇಟ್ಕೊಂಡಿದ್ರು. ಆದ್ರೆ ಬರೋಬ್ಬರಿ 11 ಮತಗಳು ಕಾಂಗ್ರೆಸ್ಗೆ ಬಂದಿದೆ ಹೆಚ್ಚುವರಿಯಾಗಿ. ಇದನ್ನ ಗಮನಿಸಿ ಎಲ್ಲ ಕಾಂಗ್ರೆಸ್ನ ನಾಯಕರು ಕೂಡ ಒಂದು ಕಾನ್ಫಿಡೆನ್ಸ್ ಅಲ್ಲಿದ್ದಾರೆ. ಕರ್ನಾಟಕದ ಕಾಂಗ್ರೆಸ್ ಬಿಜೆಪಿಗೆ ಒಂದು ಸಾಲಿಡ್ ಆದಂತಹ ಉತ್ತರವನ್ನ ಕೊಡ್ತಿದೆ ಅನ್ನುವಂತ ವಿಶ್ವಾಸ ಕೂಡ ಅವರಲ್ಲಿ ಹೆಚ್ಚಾಗಿದೆ. ಜೊತೆಗೆ ಬೇರೆ ರಾಜ್ಯಗಳಲ್ಲಿ ಮುಖಭಂಗವನ್ನ ಅನುಭವಿಸಿದಂತ ಕಾಂಗ್ರೆಸ್ಗೆ ಇಲ್ಲಿ ತಲೆ ಎತ್ತಿ ಓಡಾಡೋದಕ್ಕೆ ಸಾಧ್ಯ ಆಗಿದೆ ಅನ್ನುವಂಥದ್ದು ಅವರ ಕಾನ್ಫಿಡೆನ್ಸ್ ನ ಮೂಲ ಕಾರಣ. ಪ್ರತಿಮಾ, ಥ್ಯಾಂಕ್ ಯು ಪ್ರಸನ್ನ.